ನೋಡಮ್ಮ, ನನಗೆಲ್ಲನೂ ಅರ್ಥ ಆಗುತ್ತೆ. ಸರ್, ನನ್ನ ಜೀವನನೇ ಎಲ್ಲ ಮುಗ್ದಾಯ್ತು ಸರ್. ನಾನಿದ್ದ ಏನ್ ಪ್ರಯೋಜನ ಸರ್? ಓಕೆ ಭವಾನಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವು ಈ ಥರ ತಾಳ್ಮೆ ಗಿಡಬಾರ್ದು. ಇದು ಎಲ್ಲರಿಗೂ ನಡೆಯುವಂಥದ್ದು. ನನ್ನ ತಮ್ಮನಿಗೆ ಹಾರ್ಟಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಆದರೆ ಅವನು ಸಂತೋಷವಾಗಿರ್ಬೇಕು ಅಂತ ಅನ್ಕೊಳ್ಳೋ ಟೈಮಲ್ಲಿ ಈ ಥರ ಆಗೋಯ್ತು. ನನ್ನಿಂದ ಆಗ್ತಾ ಇಲ್ಲ ಸರ್, ತುಂಬಾ ಕಷ್ಟವಾಗಿದೆ ಸರ್. ಸರ್, ನನ್ನ ಜೀವನ ಪ್ರಾರಂಭಿಸುವಾಗಲೇ ಮುಗ್ದಾಯ್ತು ಸರ್. ಹೇಗ್ ಸರ್ ನಾನು ಇದನ್ನ ಮರೆಯೋದು? ಇಲ್ಲಿ ನೋಡಮ್ಮ, ಅವನ ಆಯುಸ್ ಇಷ್ಟೇ ಅಂತ ಅವನ ಹಣೆ ಬರದಲ್ಲಿತ್ತು. ಅಂಥ ಸಮಯದಲ್ಲಿ ಅವನು ನಿಮ್ಮನ್ನು ನೋಡಿದಾನೆ. ನೀವೇನು ತಲೆ ಕೆಡಿಸ್ಕೋಬೇಡಿ. ಈ ಕಂಪನಿ, ಪ್ರಾಪರ್ಟಿ, ಮನೆ ಎಲ್ಲ ನಿಮ್ಮ ಹೆಸರಿಗೆ ಬದಲಾಯಿಸ್ಬಿಡ್ತೀನಿ. ಆದಮೇಲೆ ಈ ಕಂಪ್ನಿಗೆ MD ಆಗಿ ನೀವೇ ಜವಾಬ್ದಾರಿ ತಗೋಬೇಕು. ಸರಿಮಾ, ಇದ್ರ ಮೇಲೆ ನಾನು ಪ್ರಶ್ನೆ ಮಾಡಿ ನಿನಗೆ ತೊಂದರೆ ಕೊಡಲ್ಲ. ನೀವು ರೆಸ್ಟ್ ಮಾಡಿ, ಆಮೇಲೆ ಮಾತಾಡೋಣ. ಸರಿ ಸರ್. ಭವಾನಿ, ಸರ್ ತಿಂತೀರಾ ಸರ್? ಇಲ್ಲಮ್ಮ, ಪರವಾಗಿಲ್ಲ, ನಾನು ಆಮೇಲೆ ತಿಂತೀನಿ. ನನ್ನ ಡ್ರೆಸ್ ಎಲ್ಲ ಐರನ್ ಮಾಡಬೇಕು. ಮನೆಗೆ ಯಾರಾದ್ರೂ ಮೇಡ್ ಬರ್ತಾರಾ? ಇದೇ ಒಳ್ಳೆ ಸಮಯ. ರಾಮನ್ ಹೇಗಾದ್ರೂ ಮನೆ ಒಳಗೆ ತರಿಸ್ಕೋಬೇಕು. ಏನ್ ಭವಾನಿ ಯೋಚನೆ ಮಾಡ್ತಿದ್ದೀರಾ? ಇಲ್ಲ ಸರ್, ಅದಕ್ಕೆ ಜನ ಇದಾರೆ ಸರ್. ನಾನು ಆಗ್ಲೇ ಹೇಳಿದ್ನಲ್ಲ, ನಮ್ ಸ್ವಂತದವ್ರು ಇದಾರೆ ಅಂತ. ರಾಮ್ ಎಲ್ಲಾ ಹೆಲ್ಪ್ ಮಾಡ್ತಾರೆ ಸರ್. ನಿಮಗ್ ಬೇಕು ಅಂತ ಹೇಳಿದ್ರೆ ನಾನು ಅವ್ರನ್ನ ಈಗ್ಲೇ ಬೇಕಾದ್ರೆ ಬರ್ಲಿಕ್ಕೆ ಹೇಳ ಸರ್? ಓಎಸ್ ಖಂಡಿತ ಬರ್ಲಿ ಅವರು. ಇಲ್ಲೇ ಬೇಕಾದ್ರೆ ಉಳ್ಕೊಳ್ಳಿ. ಸರಿಮಾ, ನಾನು ಹೋಗ್ಬಿಟ್ಟು ಬರ್ತೀನಿ. ಓಕೆ ಸರ್. ಹಲೋ, ಇವಾಗ ಎಲ್ಲಿದ್ಯೋ? ಬೇರೆ ಎಲ್ಲಿರ್ತೀನಿ, ರೋಡಲ್ಲೇ. ನಾನೇ ಫೋನ್ ಮಾಡ್ಬೇಕಂತ ಅನ್ಕೊಂಡೆ. ಸ್ವಲ್ಪ ದುಡ್ಡು ಬೇಕು, ಕಳಿಸ್ಕೊಡು. ನಾನ್ ದುಡ್ಡು ಕೊಡ್ತೀನಿ, ಮೊದ್ಲು ನಿನ್ ಮನೆಗೆ ಹೊರಟ್ ಬಾ. ಏನು ಮನೆಗ? ಅವನ್ ಮನೇಲಿದ್ದಾನೆ, ನಾನೇಗ್ ಬರೋದು? ಅವ್ರಿಗೆ ಮಾತಾಡಿ ಒಪ್ಪಿಸ್ಬಿಟ್ಟೆ. ನೀನ್ ಚೆನ್ನಾಗಿ ಹೆಲ್ಪ್ ಮಾಡ್ತೀಯ ಅಂತ ಹೇಳ್ದೆ. ಅದಕ್ಕೆ ಅವರು ನೀನ್ ಇಲ್ಲೇ ಉಳ್ಕೋಬಹುದು ಅಂತ ಹೇಳ್ಬಿಟ್ರು. ಸೂಪರೇ, ಇವಾಗ ನನ್ನ ಹೆಂಡತಿ ತರ ಒಂದೊಂದ ಕರೆಕ್ಟ್ ಆಗಿ ಮಾಡ್ತಾ ಇದೀಯ. ಎಲ್ಲ ನಿನ್ ಜೊತೆ ಸೇರ್ಕೊಂಡು ಕಳ್ತನ ಎಲ್ಲ ಗೊತ್ತಾಗ್ಬಿಡ್ತು. ಸರಿ, ಈಗ ಅವನಲ್ಲೇ ಇದ್ದಾನ? ಈಗ ತಾನೇ ಅವ್ರು ಹೊರಗೋದ್ರು. ಸರಿ, ನಾನಿವಾಗ ಬರ್ತೀನಿ. ತುಂಬಾ ಹಸಿವಾಗ್ತಾ ಇದೆ. ರೆಡಿಯಾಗಿರು, ನಾನು ಬಂದು ಊಟ ಮಾಡ್ತೀನಿ. ತೆಗ್ದಿಡ್ತೀನಿ. ನಾನು ಹೇಳಿದ್ದು ಆ ಊಟ ಅಲ್ಲ. ಏಯ್, ನಿನ್ನ ಕೊಂದಾಕ್ ಬಿಡ್ತೀನಿ ನೋಡು. ರೆಡಿಯಾಗಿರು. ಒಂದು ಕೊಡ್ಬೋದಲ್ವಾ? ಹೋಗಲ್ವಾ? ಪ್ಲೀಸ್ ಕಣೆ. ಅಯ್ಯೋ, ಅವ್ರು ಬಂದ್ಬಿಟ್ರಂತ ಕಾಣುತ್ತೆ. ಆಚೆ ಹೋಗು. ಸರ್, ಟೀ ಕುಡಿತೀರಾ ಸರ್? ಇಟ್ಸ್ ಓಕೆ, ಥ್ಯಾಂಕ್ ಯು. ನಾನು ಈಗ ತಾನೇ ಕುಡಿದು ಬಂದೆಮ್ಮ. ಸರ್, ನಿಮಗೆ ಫೋನ್ ಮಾಡಿದ್ರೆ ನಿಮ್ ಫೋನ್ ರೀಚ್ ಆಗಿಲ್ಲ. ಇಲ್ಲಮ್ಮ, ಫೋನಲ್ಲಿ ಚಾರ್ಜ್ ಇರಲಿಲ್ಲ. ಸರಿ, ನಿಮ್ಮ ಡ್ರೆಸ್ ಎಲ್ಲ ವಾಶ್ ಮಾಡಿ ಐನಿಂಗ್ ಕೊಟ್ಟಾಯ್ತು ಸರ್. ಓ, ವೆರಿ ಗುಡ್, ಥ್ಯಾಂಕ್ ಯು ಪಾ. ಸರಿ, ನೀವು ಟೀ ಕುಡಿರಿ. ನನಗೆ ಝೂಮಲ್ಲಿ ಒಂದು ಮೀಟಿಂಗ್ ಇದೆ, ಅದನ್ನು ಹೋಗಿ ನೋಡ್ತೀನಿ. ಆಮೇಲೆ ಸಿಗೋಣ, ಓಕೆನಾ? ಅಯ್ಯೋ, ಇದ್ರ ಬಗ್ಗೆ ಯಾರ ಹತ್ರ ಹೇಳುದು? ನಾವು ಯಾಕೆ ರಾಜಶೇಖರ್ ಸರ್ ಹತ್ರ ಹೇಳ್ಬಾರದು? ಸರಿ, ಮಾಡಿ ನೋಡೋಣ.
ಹಾ ಹೇಳಿ ಪ್ರಿಯಾ. ನಾನು ಭವಾನಿ ಹೆಸರು ಬದಲಾಯಿಸಬೇಕಾಗಿರೋ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡ್ಬಿಟ್ರಾ? ಮಾಡ್ಬಿಟ್ಟೆ ಸರ್. ಸರ್, ನಾನು ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು. ಏನ್ ಹೇಳಿ? ಸರ್, ಈ ಕಂಪನಿ ಮ್ಯಾನೇಜರ್ ನನ್ನ ಬಗ್ಗೆ ಚಂದ್ರಶೇಖರ್ ಸರ್ ನಿಮ್ಮ ಹತ್ರ ಹೇಳಿರ್ತಾರೆ. ಸರ್, ನನಗೊಂದು ಡೌಟ್. ನಿಮಗೆ ನನ್ನ ಮೇಲೆ ಏನ್ ಅಭಿಪ್ರಾಯ? ಇಲ್ಲಿ ನೋಡಿ, ನನ್ನ ತಮ್ಮ ಬೇಕು ಅಂತಾನೆ ನಿಮ್ಮಂತ ಎಂಪ್ಲಾಯ್ನ ಇಟ್ಟು ಕಂಪನಿನ ನಡೆಸಿದಾನೆ. ನಿಮ್ಮ ಬಗ್ಗೆ ಎಷ್ಟೋ ಸಲ ತುಂಬಾನೇ ಹೇಳಿದಾನೆ. ಸೊ ಇಷ್ಟೊಂದು ನಂಬಿಕೆನ ಅವನು ಯಾರ ಮೇಲೂ ಇಟ್ಟಿರ್ಲಿಲ್ಲ. ಅವನ ಈ ಕಂಪನಿ ಡಾಕ್ಯುಮೆಂಟ್ಸ್, ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲಾನು ನಿಮ್ಮನ್ನ ನಂಬಿ ಕೊಟ್ಟಿದ್ದಾನೆ. ನೀವು ನಮ್ಮ ಕಂಪನಿಗೆ ಒಳ್ಳೆ ಎಂಪ್ಲಾಯ್ ಅಮ್ಮ. ದಿಢೀರಂತ ನಿಮ್ಗೆ ಯಾಕೆ ಈ ಡೌಟು? ಸರ್, ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು, ಹೇಗ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಏನೇ ಇದ್ರು ಹಿಂಜರಿಕೆ ಇಲ್ಲದೆ ಹೇಳಿ. ನನಗೆ ಗೊತ್ತಿರೋ ಇಂಕ್ರಿಮೆಂಟ್ ಬಗ್ಗೆ ಮಾತಾಡಬೇಕು ಅನ್ಸತ್ತಲ್ವಾ? ನೀವು ಒಳ್ಳೆ ವರ್ಕರ್ ಅಮ್ಮ. ಸೊ ನಿಮ್ ಡಿಮ್ಯಾಂಡ್ ಏನು ಅಂತ ಹೇಳಿ, ಅದಕ್ಕೆ ತಕ್ಕ ಹಾಗೆ ಮಾಡೋಣ. ಸರ್, ಅದೇನೂ ಇಲ್ಲ ಸರ್. ನಾನ್ ನಿಮ್ಮನ್ನ ಮೀಟ್ ಮಾಡ್ಬೋದಾ? ಶೋರ್, ಬನ್ನಿ. ಓಕೆ ಸರ್. ಅಯ್ಯೋ, ಹೇಗಾದ್ರೂ ನಿಜ ಹೇಳಿ ಸರ್ ಆಸ್ತಿ ಎಲ್ಲ ಕಾಪಾಡ್ಬೇಕು. ಅದೆಲ್ಲ ಬೇಡ, ಅವರು ಮೇಲ್ಗಡೆನೆ ಇದ್ದಾರೆ. ಏಯ್, ನಾನ್ ತಿಂದಿರೋದು ಮಿಕ್ಕಿದ್ನ ತಗೊಂಬಂದಿನಿ. ನನ್ನ ಹೆಂಡತಿಗೆ ತಿನ್ಸಿದ್ರೆ ಅವನಿಗೇನು? ತಿನ್ನು. ಹೇಯ್, ನನಗ್ ತಿನ್ಸೆ. ಭವಾನಿ, ಭವಾನಿ, ಏನಾಯ್ತು? ಅಯ್ಯೋ, ಏನಾಯ್ತು? ಏನಾಯ್ತಮ್ಮ? ಸರ್, ಅವ್ರು ಯಾವಾಗ್ಲೂ ಹಿಂಗೆ ಸರ್. ಯಾವಾಗ ನೋಡಿದ್ರು ನಿಮ್ ತಮ್ಮನ ನೆನಪಲ್ಲೇ ಇರ್ತಾರೆ ಸರ್. ಊಟ ಮಾಡಲ್ಲ, ಮಲ್ಕೊಳಲ್ಲ, ಅವಾಗ ತಲೆ ತಿರುಗಿ ಬೀಳ್ತಾರೆ ಸರ್. ಇದೇ ರೀತಿ ಯಾವಾಗ್ಲೂ ವಾಂತಿ ಮಾಡ್ಕೊಂತಾರೆ ಸರ್. ನೀವೇ ಅವರಿಗೆ ಸ್ವಲ್ಪ ಬುದ್ಧಿ ಮಾತು ಹೇಳ್ಬೇಕು ಸರ್. ಇಲ್ಲಿ ನೋಡಮ್ಮ ಭವಾನಿ, ಅವನು ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟ. ಅದನ್ನ ಅಕ್ಸೆಪ್ಟ್ ಮಾಡಲೇಬೇಕು. ಸರಿ, ನೀವು ಹಾಸ್ಪಿಟ್ಲಿಗೆ ಹೋಗಿ ಬನ್ನಿ. ಸರಿ ಸರ್, ನೀವು ಇಲ್ಲೇ ಇರಿ, ನಾನು ಹ್ಯಾಂಡ್ ಬ್ಯಾಗ್ ತಗೊಂಬರ್ತೀನಿ. ಅಯ್ಯೋ, ನೀನೇನೋ ಹೀಗ್ ನಾಟಕ ಆಡ್ತಾ ಇದ್ಯಾ? ನಾನು ಅವ್ರನ್ನ ಏಮಾರಿಸ್ಬಿಡೋಣ ಅಂತ ನೆನ್ಸಿದ್ರೆ ನೀನೇನು ಅಂತಂದ್ರೆ ಅವ್ರನ್ನ ಕೊಂದಾಕ್ಬಿಟ್ಟು ಬಿರಿಯಾನಿ, ತಂದೂರಿ, ಪಿಜ್ಜಾ ಎಲ್ಲ ಕಂಡದ್ದೆಲ್ಲ ತಿನ್ಬಿಟ್ಟು ಚೂರು ಮನಸಾಕ್ಷಿ ಇಲ್ಲದೆ ಸುಳ್ಳು ಹೇಳ್ತಾ ಇದ್ಯಲ್ಲೋ. ಏಯ್, ಸುಳ್ಳು ಹೇಳಿದ್ರಿಂದ ನಾವು ತಪ್ಸ್ಕೊಂಡ್ವಿ. ಸರಿ, ಇವಾಗ ನಾವ್ ಎಲ್ ತಾನೇ ಹೋಗೋದು? ಹಾಸ್ಪಿಟ್ಲಿಗೂ ಹೋಗಕ್ಕಾಗಲ್ಲ. ಇವಾಗ ನಾಟಕ ಆಡಿ ಏನ್ ಪ್ರಯೋಜನ? ಇವಾಗ ಏನ್ ಹೇಳಿದೆ? ನಾಟಕ ಅಂತ ತಾನೇ ಹೇಳಿದೆ. ಹಾಗಾಗಿ ನಾವು ಒಂದು ಹೊಸ ಸಿನಿಮಾ ಬಂದಿದೆ, ಅಲ್ಲೋಗಿ ಯಾರು ಹೇಗ್ ನಟನೆ ಮಾಡಿದಾರಂತ ನೋಡಿದ್ರೆ ನಮಗಿನ್ನೂ ಸಹಾಯ ಆಗುತ್ತೆ. ಬಾ ಹೋಗೋಣ. ಭವಾನಿ, ಇವಾಗ ಆರೋಗ್ಯ ಹೇಗಿದೆಯಮ್ಮ? ಓಕೆನಾ? ಡಾಕ್ಟರ್ ಏನು ಹೇಳಿದ್ರು? ಸರ್, ಅವ್ರ ಬಾಡಿ ತುಂಬಾ ವೀಕ್ ಆಗಿದೆ ಸರ್. ಫ್ರೂಟ್ಸು, ಹೆಲ್ದಿ ಫುಡ್ನ ತಿನ್ನೋಕೆ ಹೇಳಿದ್ದಾರೆ ಸರ್. ಓಹೋ, ಸರಿ ಸರಿ ಸರಿ, ಓಕೆ. ಬೇರೆ ಏನು ತೊಂದರೆ ಇಲ್ವಾ? ಸರಿ ರಾಮ್, ನೀವು ಭವಾನಿನ ಚೆನ್ನಾಗಿ ನೋಡ್ಕೊಳ್ಳಿ. ಸರ್, ನಾನು ನೋಡ್ಕೊಂತೀನಿ ಸರ್, ನನಗೆ ಅದೇ ತಾನೇ ಕೆಲಸ. ಹಾಂ ಸರಿ, ನೀವು ಹೋಗಿ ರೆಸ್ಟ್ ತಗೊಳ್ಳಿ. ತಗೊಳ್ಳಿ, ಬ್ಯಾಗ್ ತಗೊಳ್ಳಿ. ರಾಮ್ ಸರ್. ಹೌದು, ಯಾವ ಹಾಸ್ಪಿಟ್ಲಿಗೆ ಹೋಗಿದ್ರಿ? ಸರ್, ಪಕ್ಕದಲ್ಲಿರುವಂಥ ಹಾಸ್ಪಿಟ್ಲಿಗೆ ಹೋದಿವಿ ಸರ್. ಓ ಸರಿ ಸರಿ, ನೀವು ಹೊರಡಿ. ಸರಿ ಭವಾನಿ, ನೀವು ರೆಸ್ಟ್ ತಗೊಳ್ಳಿ. ಇವ್ರು ತುಂಬಾನೇ ಫೀಲ್ ಮಾಡ್ಕೋತಿದಾರಲ್ಲ. ಇದೇ ಥರ ಫೀಲ್ ಮಾಡ್ಕೋತಾ ಇದ್ರೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಅನ್ಸತ್ತೆ. ಸೈಕ್ಯಾಟ್ರಿಸ್ಟ್ನ ನೋಡುವಂಥ ಸಂದರ್ಭ ಬಂದ್ಬಿಡಬಹುದು.